ಎಲ್ಲರಿಗೂ ನಮಸ್ಕಾರ. ನಾವು ಈ ಎರಡನೇ ಅಣ್ಣನನ್ನು ಅಂದರೆ ವರ್ಬ್ ನಂಬರ್ 2 ಅನ್ನೋದೇನಿದೆ ಅದನ್ನು ಉಪಯೋಗಿಸ್ಕೊಂಡು ಹೇಗೆ ವಾಕ್ಯಗಳನ್ನು ಮಾಡ್ಬೋದು ಅಂತ ನೋಡ್ತಾ ಇದ್ವಿ, ಹೌದಲ್ವಾ? ಸೊ ಮೊನ್ನೆ ನಾವು ಏನು ಮಾಡಿದ್ವಿ, ಒಂದು ರಮ್ಯಾ ಅಂತ ಹೆಸರು ಕೊಟ್ವಿ. ಅಂದರೆ ಈ ಎರಡನೇ ಒಂದು ಪದ ಏನಿದೆ ಅಂದರೆ ಕ್ರಿಯಾಪದ, ಇದನ್ನು ಉಪಯೋಗಿಸ್ಕೊಂಡು ಯಾರನ್ನೇ ಸಬ್ಜೆಕ್ಟ್ ಆಗಿ ಮುಂಭಾಗದಲ್ಲಿ ಹಾಕ್ಕೊಂಡಾಗ ಅಂದರೆ ಮೊದಲನೇ ಪದವಾಗಿ ಹಾಕ್ಕೊಂಡಾಗ ಅವರು ಆ ಕೆಲಸವನ್ನು ಮಾಡಿದ್ರು ಅಂತ ಹೇಳ್ಬಿಟ್ಟು ಆಗುತ್ತೆ ಅನ್ನುವಂಥದ್ದು ಈ ಎರಡನೇ ಒಂದು ಕ್ರಿಯಾಪದದ ವಿಶೇಷತೆ, ಹೌದಲ್ವಾ? ಸೊ ನೋಡಿ, ಇದು ವೇಕಪ್ ಅಂದರೆ ಎದ್ದೇಳು, ವೋಕಪ್ ಅಂದರೆ ಎದ್ದೆ, ಹೌದಲ್ವಾ? ಕ್ಲೀನ್, ಆಮೇಲೆ ಪ್ರಿಪೇರ್, ಡ್ರಿಂಕ್, ಗೋ, ಪ್ರೇ, ಕಮ್, ಈಟ್. ಆಮೇಲೆ ಹೋದ ಕ್ಲಾಸ್ನಲ್ಲಿ ನಾವು ಒಂದು 3 ಪದವನ್ನು, ಹೊಸ ಪದಗಳನ್ನು ತಗೊಂಡ್ವಿ. ಯಾವುದು? ಈ ಈಟ್ ಅಂತಂದ್ರೆ ಇದು ರೀಡ್ ಅಂತಂದ್ರೆ ಓದು ಅಂತ. ಈ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಅದನ್ನ ರೆಡ್ ಅಂತ ಹೇಳಬೇಕು, READ. ಎಲ್ಲಿ ಅಂದ್ರೆ ಎರಡನೇ ಕ್ರಿಯಾಪದವಾಗಿ ಅದನ್ನ ಹೇಳಬೇಕಾದ್ರೆ, ಅಂದ್ರೆ ಕೆಲಸ ಆಗೋದ್ಮೇಲೆ, ಇವಾಗ ನಾನು ಪುಸ್ತಕ ಓದ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಓದ್ತಾ ಇದ್ದೀನಿ ಅಂತಂದಾಗ ಬೇರೆ. ಅದಾದ್ಮೇಲೆ ಈಗ ನಾನು ಓದಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಏನು ಮಾಡಬೇಕು ಅಂತಂದ್ರೆ ಐ ರೆಡ್ ಬುಕ್ ಅಂತ ಹೇಳ್ಬಿಟ್ಟು ಹೇಳಬೇಕು, ಅಥವಾ ಐ ರೆಡ್ ನೋಟ್ ಬುಕ್ ಅಂತ ಹೇಳಬೇಕು, ಅಥವಾ ಐ ರೆಡ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ಬೋದು. ಅದಾದಮೇಲೆ ಇದು ಗೀವ್ ಅಂತಂದಾಗ, ಈಗ ನಾನು ನಿನಗೆ ಒಂದು 1000 ರೂಪಾಯಿ ಕೊಡ್ತೀನಿ ಅಂತಂದಾಗ ಐ ವಿಲ್ ಗೀವ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಾನು ಕೊಟ್ಟಿದ್ದಾದ್ಮೇಲೆ ಏನಂತ ಹೇಳಬೇಕು, ನಾನು ಕೊಟ್ಟೆ ಅಂತ ಹೇಳೋದಕ್ಕೆ ಐ ಗೇವ್ ಅಂತ ಹೇಳಬೇಕು. ಅದೇ ರೀತಿಯಲ್ಲಿ ಬ್ರಿಂಗ್ ಅಂದರೆ ನೀನು ಹೋಗಿ ತರಕಾರಿ ತೊಗೊಂಬ ಅಂತಂದರೆ ಬ್ರಿಂಗ್ ವೆಜಿಟೇಬಲ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ಬೋದು. ಆಮೇಲೆ ಈಗ ನಾನೇ ಅನ್ಕೊಳ್ಳಿ, ನಾನು ಹೋಗಿ ತಂದಿದ್ದೀನಿ ಅಂತ ಅಂದಮೇಲೆ ಏನಂತ ಹೇಳ್ಬೇಕು, ಈಗ ನಾನು ಐ ಬ್ರಾಟ್ ಅಂತ ಹೇಳ್ಬಿಟ್ಟು ಹೇಳಬೇಕು. ಅಂದರೆ ನಾನು ತಂದೆ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ರೆ ಐ ಬ್ರಾಟ್ ಅಂತ ಹೇಳಬೇಕು. ಸೊ ನಾವು ಏನನ್ನು ಗಮನಿಸಿದ್ವಿ ಅಂತಂದರೆ ನೋಡಿ, ಈಗ ಒಂದೊಂದು ಪದದ ಹಿಂಭಾಗದಲ್ಲಿ ಒಂದು ರಮ್ಯಾ ಅಂತ ಹೇಳ್ಬಿಟ್ಟು ಹಾಕಿದಾಗ, ಈಗ ರಮ್ಯಾ ಅಂತ ನಮ್ಗೆ ಯಾರೊಬ್ರು ಗೊತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ, ಒಬ್ಬ ಎಮ್ಮ, ಆ ಎಮ್ಮ ಹೆಸರು ರಮ್ಯಾ ಅಂತ ಅನ್ಕೊಳ್ಳಿ. ಈಗ ನೋಡಿ ಏನಾಗುತ್ತೆ, ಸೊ ರಮ್ಯಾ ವೋಕಪ್ ಬರ್ಲಿ ಅಂತಂದ್ರೆ ಏನಾಯ್ತು, ರಮ್ಯಾ ಅವರು ಬೇಗ ಎದ್ರು ಅಂತ ಹೇಳ್ಬಿಟ್ಟು ಆಗುತ್ತೆ, ಹೌದಲ್ವಾ? ನೋಡಿ ರಮ್ಯಾ, ಸೊ ರಮ್ಯಾ ವೋಕಪ್ ಬರ್ಲಿ ಅಂದ್ರೆ ರಮ್ಯಾ ಬೇಗ ಎದ್ರು. ರಮ್ಯಾ ಕ್ಲೀನ್ ದ ಹೌಸ್ ಅಂತಂದ್ರೆ ರಮ್ಯಾ ಮನೆಯನ್ನ ಕ್ಲೀನ್ ಮಾಡಿದ್ರು. ರಮ್ಯಾ ಪ್ರಿಪೇರ್ಡ್ ಕಾಫಿ ಅಂತಂದ್ರೆ ರಮ್ಯಾ ಅವರು ಏನ್ ಮಾಡಿದ್ರು, ಕಾಫಿಯನ್ನ ಪ್ರಿಪೇರ್ ಮಾಡಿದ್ರು ಅಂತಲೂ ಆಗುತ್ತೆ, ಮಾಡಿದಳು ಅಂತ ಕೂಡ ಆಗುತ್ತೆ. ಯಾಕೆಂದ್ರೆ ವಿತ್ ರೆಸ್ಪೆಕ್ಟು ಅದೇನೆ, ವಿತೌಟ್ ರೆಸ್ಪೆಕ್ಟ್ ಕೂಡ ಅದೇನೆ. ಆಮೇಲೆ ಕಾಫಿ ಮಾಡಿದ್ಮೇಲೆ ಏನ್ ಮಾಡಿದ್ರು ಅವರು, ರಮ್ಯಾ ಡ್ರ್ಯಾಂಕ್ ಕಾಫಿ ಅಂತ. ನೋಡಿ, ಈಗ ನನ್ನ ಬಗ್ಗೆ ಹೇಳ್ಕೊಬೇಕಾದ್ರೆ ಏನ್ ಮಾಡ್ತಿದ್ದೆ, ಇಲ್ಲಿ ಎಲ್ಲ ಕಡೆ ಐ ಐ ಐ ಅಂತ ಹಾಕೊಂಡ್ಬಂದ್ವಿ, ಅಂದ್ರೆ ನಾನು ಅಂತ, ಹೌದಲ್ವಾ? ಅದೇ ಈ ಒಂದು ಕ್ರಿಯಾಪದದ ವಿಶೇಷತೆ. ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ಸುಮ್ಮನೆ ನೀವು ವ್ಯಕ್ತಿಯನ್ನು ಚೇಂಜ್ ಮಾಡಿಬಿಡಿ, ಸಬ್ಜೆಕ್ಟು ಮಿಕ್ಕಿದೆಲ್ಲ ಹಾಗೆ ಇದ್ದು ಹೋಗುತ್ತೆ, ಏನು ಚೇಂಜ್ ಆಗೋದಿಲ್ಲ ಅಂತ. ನೋಡಿ, ರಮ್ಯಾ ಕಾಫಿ ಕುಡಿದಿದ್ದಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ರಮ್ಯಾ ವೆಂಟ್ ಟು ಎ ಟೆಂಪಲ್ ಅಂತಂದ್ರೆ ಏನ್ ಮಾಡಿದ್ರು, ರಮ್ಯಾ ದೇವಸ್ಥಾನಕ್ಕೆ ಹೋದ್ರು ಅಂತ. ಅದಾದ್ಮೇಲೆ ರಮ್ಯಾ ಪ್ರೇ ಟು ಗಾಡ್ ಅಂತಂದ್ರೆ ರಮ್ಯಾ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ರಮ್ಯಾ ಕೇಮ್ ಬ್ಯಾಕ್ ಹೋಮ್ ಅಂತಂದ್ರೆ ರಮ್ಯಾ ಮನೆಗೆ ವಾಪಸ್ ಬಂದ್ರು ಅಂತ. ರಮ್ಯಾ ಏಟ್ ಬ್ರೇಕ್ಫಾಸ್ಟ್ ಅಂತಂದ್ರೆ ರಮ್ಯಾ ಬ್ರೇಕ್ಫಾಸ್ಟ್ ತಿಂದ್ರು ಅಂತ. ಆಮೇಲೆ ರಮ್ಯಾ ರೆಡ್ ದ ನ್ಯೂಸ್ ಪೇಪರ್ ಅಂತಂದ್ರೆ ರಮ್ಯಾ ಏನ್ ಮಾಡಿದ್ರು, ನ್ಯೂಸ್ ಪೇಪರ್ ಅನ್ನ ಓದಿದ್ರು ಅಂತ. ಆಮೇಲೆ ರಮ್ಯಾ ಗೇವ್ ಬ್ರೇಕ್ಫಾಸ್ಟ್ ಟು ಯಾರಿಗಾದ್ರೂ ಆಗಿರ್ಬೋದು, ಅದು ನಿಮಗೆ ಅಂತ ಹೇಳ್ಬೋದು ನಾನು, ಅಥವಾ ಅವ್ರ ತಂಗಿಗೆ ಅಂತ ಹೇಳ್ಬೋದು, ಅವ್ರ ತಮ್ಮಗೆ ಅಂತ ಹೇಳ್ಬೋದು. ಸರಿ, ಅವ್ರ ತಮ್ಮನಿಗೆ ಅಂತ ಹಾಕೋಣ. ಸೊ ರಮ್ಯಾ ಗೇವ್ ಬ್ರೇಕ್ಫಾಸ್ಟ್ ಟು ಹರ್ ಬ್ರದರ್. ನೋಡಿ, ಅವಳ ತಮ್ಮ ಅಂತ ಅನ್ಬೇಕಾದ್ರೆ ಏನ್ ಮಾಡ್ಬೇಕು, ಹರ್ ಬ್ರದರ್ ಅಂತ ಹೇಳ್ಬಿಟ್ಟು ಹಾಕ್ಬೇಕು. ಅವಳ ತಂಗಿ ಅಂದ್ರೆ ಹರ್ ಸಿಸ್ಟರ್ ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಸೊ ಅವಾಗ ರಮ್ಯಾ ಗೇವ್ ಬ್ರೇಕ್ಫಾಸ್ಟ್ ಟು ಹರ್ ಬ್ರದರ್. ಆಮೇಲೆ ಅದು ಕೊಟ್ಟಿದ್ದಾದ್ಮೇಲೆ ಏನ್ ಮಾಡಿದ್ರು, ಅವ್ರು ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾದ್ಮೇಲೆ ಅವರು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ವೆಜಿಟೇಬಲ್ಸ್ ತರೋದಕ್ಕೆ. ಆಮೇಲೆ ಏನ್ ಮಾಡಿದ್ರು ಅವರು, ರಮ್ಯಾ ವೆಂಟ್ ಟು ಮಾರ್ಕೆಟ್ ಅಂತ ಮಾಡಬೇಕು, ಅಂದ್ರೆ ರಮ್ಯಾ ಮಾರ್ಕೆಟ್ಗೆ ಹೋದ್ರು. ಆಮೇಲೆ ರಮ್ಯಾ ಬ್ರಾಡ್ ವೆಜಿಟೇಬಲ್ಸ್ ಅಂತಂದ್ರೆ ರಮ್ಯಾ ವೆಜಿಟೇಬಲ್ಸ್ ಅನ್ನ ತಗೊಂಡ್ ಬಂದ್ರು ಅಂತ ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ರಮ್ಯಾ ಬ್ರಾಡ್ ವೆಜಿಟೇಬಲ್ಸ್ ಅಂತ ಮಾಡಬೇಕು. ಅಷ್ಟೇ ಅಲ್ಲ, ನೋಡಿ ಈಗ ಈ ಒಂದು ಕಡೆ ಮಾತ್ರ ನೀವು ರಮ್ಯಾ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ಟು, ಅರ್ಥ ಆಯ್ತಾ? ಮೊದಲನೇ ಒಂದ್ ಕಡೆ ಮಾತ್ರ ರಮ್ಯಾ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಎಲ್ಲಾ ಕಡೆ ನಾವು ಒಂದು ಶಿ ಅಂತ ಹಾಕೊಂಡು ಹೋಗ್ಬಿಟ್ರೆ ಅವರು ಅಂತ ಆಗುತ್ತೆ. ಅಂದ್ರೆ ಅಲ್ಲಿ ಅವರು ಅಂತ ನಾವೇನ್ ಹೇಳ್ತಾ ಇದ್ದೀವಿ ಅದು ಬೇರೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ, ಅದು ರಮ್ಯಾಗೆ ಮಾತ್ರನೇ ಸಂಬಂಧಪಟ್ಟಿದ್ದು. ಯಾಕೆಂದ್ರೆ ಈಗ ನಾವು ರಮ್ಯಾ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನೋಡಿ, ರಮ್ಯಾ ವೋಕಪ್ ಬರ್ಲಿ ಅಂತಂದ್ರೆ ರಮ್ಯಾ ಬೆಳಿಗ್ಗೆ ಬೇಗ ಎದ್ರು. ಆಮೇಲೆ
ಕ್ಲೀನ್ ದ ಹೌಸ್ ಅಂತಂದ್ರೆ ಇಲ್ಲಿ ಯಾರೋ ಬೇರೆಯವರಲ್ಲ, ಇಲ್ಲಿ ಶಿ ಬರ್ತಾ ಇರೋದು ರಮ್ಯಾ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅಂದ್ರೆ ಅವಳು ಅಂತ ಹೇಳ್ಬಿಟ್ಟು ಹೇಳ್ತೀವಲ್ವಾ, ಕನ್ನಡದಲ್ಲಿ ಒಂದು ಉಪಯೋಗಿಸ್ತೀವಲ್ವಾ. ಒಂದು ಕವಿತಾ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ, ಕವಿತಾ ಈಗ ಸ್ಕೂಲ್ಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಕವಿತಾ ಬುಕ್ಸ್ ತಗೊಂಡ್ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತೀವ, ಅಥವಾ ಅವಳು ಬುಕ್ಸ್ ಅನ್ನು ತಗೊಂಡ್ಬರ್ತಿದ್ದಾಳೆ ಅಂತ ಹೇಳ್ತೀವಿ, ಅಥವಾ ಅವರು ಬುಕ್ಸ್ ಅನ್ನು ತಗೊಂಡ್ಬರ್ತಿದ್ದಾರೆ ಅಂತ ಹೇಳ್ತೀವಿ. ಅಲ್ಲಿ ನಾವು ಮಾತಾಡ್ತಾ ಇರೋದು ಕವಿತಾ ಅವ್ರ ಬಗ್ಗೆನೇ ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ಶಿ ಅಂತ ಹೇಳ್ತಾ ಇದೀವಿ, ಇದು ರಮ್ಯಾ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಶಿ ಕ್ಲೀನ್ ದ ಹೌಸ್ ಅಂತಂದ್ರೆ ಅವರು ಮನೆಯನ್ನ ಕ್ಲೀನ್ ಮಾಡಿದ್ರು. ಆಮೇಲೆ ಶಿ ಪ್ರಿಪೇರ್ಡ್ ದಿ ಕಾಫಿ ಅಂದ್ರೆ ಅವರು ಕಾಫಿಯನ್ನು ಪ್ರಿಪೇರ್ ಮಾಡಿದ್ರು. ಶಿ ಡ್ರ್ಯಾಂಕ್ ಕಾಫಿ ಅಂತಂದ್ರೆ ಅವರು ಕಾಫಿಯನ್ನ ಕುಡಿದ್ರು ಅಥವಾ ಅವಳು ಕಾಫಿಯನ್ನ ಕುಡಿದಳು. ಆಮೇಲೆ ಶಿ ವೆಂಟ್ ಟು ಎ ಟೆಂಪಲ್ ಅಂತಂದ್ರೆ ಅವಳು ದೇವಸ್ಥಾನಕ್ಕೆ ಹೋದ್ಲು ಅಥವಾ ಅವರು ದೇವಸ್ಥಾನಕ್ಕೆ ಹೋದ್ರು. ಆಮೇಲೆ ಶಿ ಪ್ರೇ ಟು ಗಾಡ್ ಅಂತಂದ್ರೆ ಅವಳು ದೇವರನ್ನೇ ಪ್ರಾರ್ಥನೆ ಮಾಡಿದ್ಲು ಅಥವಾ ಅವರು ದೇವರನ್ನ ಪ್ರಾರ್ಥನೆ ಮಾಡಿದ್ರು. ಶಿ ಕೇಮ್ ಬ್ಯಾಕ್ ಹೋಮ್ ಅಂತಂದ್ರೆ ಅವಳು ಮನೆಗೆ ವಾಪಸ್ ಬಂದ್ಲು ಅಂತ, ಅಥವಾ ಅವರು ಮನೆಗೆ ವಾಪಸ್ ಬಂದ್ರು. ಆಮೇಲೆ ಏನ್ ಮಾಡಿದ್ಲು, ವಾಪಸ್ ಬಂದ್ಮೇಲೆ ಏನ್ ಮಾಡಿದ್ರು ಅವರು, ಶಿ ಏಟ್ ಬ್ರೇಕ್ಫಾಸ್ಟ್ ಅಂತಂದ್ರೆ ಅವರು ಬ್ರೇಕ್ಫಾಸ್ಟ್ ಅನ್ನ ತಿಂದ್ರು ಅಥವಾ ತಿಂಡಿಯನ್ನ ತಿಂದ್ರು. ಅದಾದ್ಮೇಲೆ ಶಿ ರೆಡ್ ನ್ಯೂಸ್ ಪೇಪರ್, ಅವರು ನ್ಯೂಸ್ ಪೇಪರ್ ಓದಿದ್ರು. ಶಿ ಗೇವ್ ಬ್ರೇಕ್ಫಾಸ್ಟ್ ಟು ಹರ್ ಬ್ರದರ್. ಆಮೇಲೆ ಶಿ ವೆಂಟ್ ಟು ಮಾರ್ಕೆಟ್ ಅಂದ್ರೆ ಅವರು ಮಾರ್ಕೆಟ್ಗೆ ಹೋದ್ರು. ಇಲ್ಲೆಲ್ಲ ಶಿ ಏನ್ ಬರ್ತಾ ಇದೆ, ರಮ್ಯಾ ಬಗ್ಗೆನೇ ಮಾತಾಡ್ತಾ ಇರೋದು, ಅದ್ ನಾವು ಮರಿಬಾರ್ದು. ಆಮೇಲೆ ಶಿ ಬ್ರಾಟ್ ವೆಜಿಟೇಬಲ್ಸ್ ಅಂತಂದ್ರೆ ಅವರು ವೆಜಿಟೇಬಲ್ಸ್ನ ತಗೊಂಡ್ಬಂದ್ರು ಅನ್ನುವಂಥದ್ದು. ಸೊ ನೋಡಿ, ಈಗ ಈ ಎರಡನೇ ವಿಶೇಷ ಕ್ರಿಯಾಪದದ ವಿಶೇಷತೆನೇ ಇದು. ಎಂತಂದ್ರೆ ನೀವು ಸುಮ್ಮನೆ ಇದನ್ನೆಲ್ಲ ಅಳಿಸ್ಬಿಡಿ. ಬೇಕಾದ್ರೆ ಈಗ ನಿಮ್ಗೆ ಬೇಕಾಗಿರುವಂಥ ಯಾವುದೋ ಒಬ್ಬ ನಿಮ್ಮ ಫ್ರೆಂಡ್ ಹೆಸರು ಒಂದು ರಮೇಶ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ, ಆಯ್ತಾ, ಅರ್ಥ ಆಯ್ತಾ. ಈಗ ಸುಮ್ಮನೆ ನೋಡಿ, ಇದೆಲ್ಲ ಹಾಗೆ ಇರುತ್ತೆ, ಇವಾಗ ಏನು ಚೇಂಜ್ ಆಗೋದಿಲ್ಲ, ಆಯ್ತಾ. ಈಗ ನೀವು ಒಂದು ರಮೇಶ ಅಂತ ಹೇಳ್ಬಿಟ್ಟು ಹಾಕೊಂಡ್ಬಿಟ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ ಅದೆಲ್ಲ ಒಬ್ಬ ಗಂಡಸಿನ ಬಗ್ಗೆ ನಾವು ಮಾತಾಡ್ದಂಗೆ ಆಗೋಗುತ್ತೆ. ಸೊ ಹಾಗಾಗಿ ಒಂದನೇ ಕ್ರಿಯಾಪದ ಅಂದ್ರೆ ಏನು, ಎರಡನೇ ಕ್ರಿಯಾಪದ ಅಂದ್ರೆ ಎರಡನೇ ಅಣ್ಣ ಅಂದ್ರೆ ಏನು, ಇದನ್ನ ಹುಷಾರಾಗಿ ಗಮನಿಸ್ಕೊಂಡ್ರೆ ನೋಡಿ, ನಿಮ್ಗೆ ಇಂಗ್ಲೀಷು ಒಂದು ಸಂದರ್ಭವನ್ನ ಅರ್ಥ ಮಾಡ್ಕೊಂಡು ನಾವು ವಾಕ್ಯಗಳನ್ನ ಮಾಡೋದಕ್ಕೆ ನಮಗೆ ದಾರಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.